ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಾಯಾರ್ದನ್ನು ಕೊಡ್ತಾರೆ, ಬಾಯಾರು ಹಾಕಿದ್ರು ಕೊಡ್ರಪ್ಪ, ನಾನಂತೂ ಒಳ್ಳೆಕ ಅಲ್ಲಿ 7,000 ಕೊಡೋನಲ್ಲ. 2 ಕುಟುಂಬ ಇಷ್ಟ ಹಾಕ್ತಾರೆ, ಸ್ವಲ್ಪ ಬಂಗಾರ ಸಾಕಿದ ಮಕ್ಕಳು ನಾವು ಎಲ್ಲಿ ಬಾಯಲ್ಲ 3 ಅಂದೈತೆ ನನ್ನ ಮಕ್ಕಳು. ಅದಕ್ಕೆ ಬುದ್ಧಿ ಹೇಳೋರು ಆಯ್ತು ಅದಕ್ಕೆ ನಾವು ಹೆಂಗೆ ಬಾಳೆ ಮಾಡಬೇಕು ಇದ್ರೆ ಕೊಡ್ಬಾರ್ದು ಅಂತ ಹೇಳಿ ಸುತ್ತ ಹಂಗೆ ಬಂತಂದ್ರೆ ಓಡೇ ಸುತ್ತ ನಾನು ಹಿಂದೆ ಬಿಡ್ತಾರೆ ಮುಂದೆ ಹೋಗ್ತಾರೆ. ಎಲ್ಲರಿಗೆ ಹೇಳಿ ರೊಕ್ಕ ಕೊಡ್ರಪ್ಪ, ಇನ್ನೊಂದು ಬೇಡ ಇದ್ರೆ 10,000 5,000 ಮೋಟ್ರ್ ಕೊಟ್ಟಿನಿ, ಸ್ವಚ್ಛ ಕೊಟ್ಟಿರೋ ನೀರು ಕೊಡ್ತಾರೆ, ಸಾರ ತಂದು ಕೊಡ್ತಾನೆ. ನಿಂದ ನೀವು ಕೊಡ ನಾನು ಕೊಟ್ಟಿನಿ, ನಾನು ಅದನ್ನು 2 ಬಂಗಾರ ಎಲ್ಲ ಬಿಸಿ ಯಾವುದಂತ ಸಾಯ್ಬೇಕು. ಇಲ್ಲಮ್ಮ, ಇನ್ನ ಅದು ಮಾರಾಟ ಆಗ್ಲಾರ್ದಂಗೆ ನಾವು ನಿಗಾ ವಹಿಸ್ತೀವಿ. ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ, ಏನು ತಲೆ ಅವಕಾಶ ಕೊಡಲ್ಲ. ಸರ್ ಅವ್ರು ಯಾರು ಮಾಡ್ತಾರ ಅವ್ರು ಒಂದ್ಸಲ ಅರೆಸ್ಟ್ ಮಾಡಿ ಜೈಲ್ ಶಿಕ್ಷೆ ವಿಧಿಸಕ್ ಮಾಡ್ರಿ ಸರ್. ಹಂಗಾರ ಕಂಟ್ರೋಲ್ ಆಗ್ತದೆ. ಅವಾಗ ಕಂಟ್ರೋಲ್ ಮಾಡ್ತಾರೆ ಸರ್. ಇಲ್ಲದ್ರೆ ಅವ್ರು ಕಂಟ್ರೋಲೇ ಮಾಡಲ್ಲ. ಇವತ್ತು ಈದ್ ಮಾರನ್ನು ತಾತ ಆತ್ ಮಾರನ್ನು ಹಿಂಗೆ ಮಾರ್ಕೆಟ್ ಹೋಗ್ತಾರೆ ಸರ್. ಅವ್ರು ಶಿಕ್ಷೆ ಮತ್ತೆ ಶಿಕ್ಷೆ ವಿಧಿಸಿದ್ರೆ ಅಯ್ಯಪ್ಪ ನನ್ನ ಇಲ್ಲದ್ರೆ ಭಯ ಬರಕ್ ಸಾಧ್ಯನೇ ಇಲ್ಲ ಸರ್. ಎಷ್ಟು ಹಾಳಾಗ್ಬಿಟ್ಟ ಸರ್. ಹೊಲಗಳಾಗ ತೆಂಗಿನ ಮರ ಇರ್ತಾರೆ ಸರ್ ಕತನ ಮಾಡೋದಕ್ಕಾಗಿ. ಅವಾಗ ಯಾವ ಗಿಡಗಳು ವ್ಯಕ್ತಿಗಳು ಇದ್ದಿಲ್ಲ, ಕುಡಿದ್ರೇನ ಹೋದ್ರೇನ ಗಿಡಗಳು ಒಂದು ಗಿಡಗಳ ಕಾಯಿಲ್ಲ ಸರ್. ಅಡಿವಾದ ನೋಡಿ ಬರ್ರಿ ಸರ್. ಟಿವಿಗಳೆಲ್ಲ ಬಂತು, ಅದಕ್ಕೆ ನಮ್ಮ ಇಲಾಖೆಯಿಂದ ಈಗಾಗಲೇ ಸ್ಪಂದನೆ ಮಾಡಿ ನಿರಂತರವಾಗಿ ನಾವು ದಾಳಿಗಳನ್ನ ಮತ್ತು ಪರಿಶೀಲನೆಗಳನ್ನ ಮಾಡ್ತಾ ಆ ಬಗ್ಗೆ ಎಲ್ಲೆಲ್ಲಿ ಏನು ಅಬಕಾರಿ ಅಕ್ರಮಗಳು ಕಂಡು ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಅಬಕಾರಿ ಕಾಯ್ದೆ ಅನುಸಾರ ನಾವು ಕ್ರಮ ತೆಗೆದುಕೊಂಡು ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಯಾರು ಈ ಒಂದು ಅಬಕಾರಿ ಅಕ್ರಮಗಳನ್ನ ಎಸಗ್ತಾ ಇದ್ದಾರೋ ಅವ್ರಿಗೂ ಸಹ ಈಗಾಗಲೇ ಎಚ್ಚರಿಕೆಗಳನ್ನು ಕೊಟ್ಟು ಸಾಕಷ್ಟು ಒಂದು ಆ ಬಗ್ಗೆ ತಿಳುವಳಿಕೆಗಳನ್ನು ಸಹ ಮೂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಆ ಬಗ್ಗೆ ನಾವು ನಿಗಾ ವಹಿಸ್ತೀವಿ, ಹೆಚ್ಚಿನ ಒಂದು ಆದ್ಯತೆಯನ್ನು ಸಹ ಕೊಡ್ತೀವಿ. ನಮ್ಮಲ್ಲಿ ಸಾಕಷ್ಟು ಒಂದು ಸಿಬ್ಬಂದಿ ಒಂದು ಕೊರತೆ ಇದೆ. ಆದಾಗ್ಯೂ ಸಹ ಇಂತಹ ವಿಷಯಗಳಿಗೆ ನಾವು ಪೂರಕವಾಗಿ ನಮ್ಮ ಒಂದು ಶಕ್ತಿ ಮೀರಿ ನಾವು ಕಾರ್ಯವನ್ನು ಮಾಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ನಮ್ಮ ಪ್ರಯತ್ನ ಏನಿದೆ ನಾವು ನಿರಂತರವಾಗಿ ಮಾಡ್ತೀವಿ. ಆಮೇಲೆ ಈಗಾಗಲೇ ನಾವು ಏನು ಮದ್ಯ ಮಾರಾಟ ಅಥವಾ ಆ ಬಗ್ಗೆ ಮದ್ಯ ಸಂಗ್ರಹ, ಸಾಗಾಣಿಕೆ ಮತ್ತು ಮಾರಾಟ ಇದು ಅಬಕಾರಿ ಕಾಯ್ದೆ ಅನುಸಾರ ಇದು ಶಿಕ್ಷಾರ್ಹ ಅಪರಾಧ. ಇದು ಏನಾಗುತ್ತೆ 5 ವರ್ಷದವರೆಗೂ ಸಹ ಈ ಒಂದು ಕಾರಾಗೃಹ ವಾಸ ಆಗ್ತಕ್ಕಂತ ಮತ್ತು ಶಿಕ್ಷೆ ಆಗ್ತಕ್ಕಂತ ಒಂದು ಅಬಕಾರಿ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಆಗ್ತದೆ. ಸೊ ಹಾಗಾಗೋದು ಬೇಡ ಅಂತಂದೇಳಿ ಈಗಾಗಲೇ ಸಂಬಂಧಪಟ್ಟವರಿಗೆ ನಾವು ಈಗಾಗಲೇ ಕರೆದು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಪರಿಶೀಲನೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸಹ ಸಾಕಷ್ಟು ಒಂದು ಎಚ್ಚರಿಕೆಗಳನ್ನ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಮುಂದಾದ್ರೂ ಸಹ ಅವರು ತಿದ್ಕೊಂಡು ಅದನ್ನ ಬಿಡ್ತಾರೆ ಅನ್ನೋದು ಒಂದು ನಮ್ಮ ಒಂದು ಆಶೆ ಇದೆ. ಬಿಟ್ರೆ ಅವ್ರಿಗೂ ಒಳ್ಳೇದು, ಬಿಡದೇ ಇದ್ರೆ ಕಾನೂನು ಪ್ರಕಾರ ಏನಿದೆಯಲ್ಲ ಆ ಕಾರ್ಯವನ್ನು ಇಲಾಖೆ ಕೈಗೊಳ್ಳುತ್ತದೆ. ಸೊ ಹಾಗಾಗಿ ಈ ಒಂದು ಸಭೆ ಮೂಲಕ ತಮ್ಗೆಲ್ಲ ತಿಳಿಸೋದೇನಂದ್ರೆ ಸಾರ್ವಜನಿಕರಾಗ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.